ಪ್ರಕಾರ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆ ಹಾಗೂ ಶ್ರೀ ಆದಿನಾಥೇಶ್ವರ ದೇವಸ್ಥಾನ ಆದ್ಯಪಾಡಿ ಜೀರ್ಣೋದ್ಧಾರ ಸಮಿತಿ ಇದರ ಸಹಯೋಗದೊಂದಿಗೆ ಶ್ರೀ ಆದಿನಾಥೇಶ್ವರ ದೇವಸ್ಥಾನದ ವೆಬ್ಸೈಟ್ ಅನಾವರಣ ಕಾರ್ಯಕ್ರಮವು ಶ್ರೀ ಕ್ಷೇತ್ರದ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಮಾತನಾಡಿದ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿಯವರು, ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಅಧಿಕೃತ ವೆಬ್ಸೈಟ್ ಇಂದು ಲೋಕಾರ್ಪಣೆಗೊಂಡಿದೆ. ಕ್ಷೇತ್ರದ ಸಾವಿರಾರು ವರ್ಷದ ಇತಿಹಾಸ, ಕಾರಣಿಕ ವ್ಯವಸ್ಥೆ, ಪೂಜೆ ಮತ್ತು ಅದರ ಸಮಯವನ್ನು ಭಕ್ತರಿಗೆ ತಿಳಿಸುವ ನಿಟ್ಟಿನಲ್ಲಿ ವೆಬ್ಸೈಟ್ ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದರು. ನಮ್ಮ ಸಂಸ್ಕೃತಿಯ ಸಾವಿರಾರು ವರ್ಷದ ಇತಿಹಾಸ ಉಳ್ಳಂಥ ಒಂದು ದೇವಸ್ಥಾನದ ಬಗ್ಗೆ ಸರಿಯಾದ ಪ್ರಚಾರ ಕೊಡಬೇಕು ಅನ್ನುವಂಥ ಮನಸ್ಥಿತಿಯಿಂದ ನಾವು ಈ ವೆಬ್ಸೈಟ್ ಅನಾವರಣ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಎಷ್ಟೋ ಜನರಿಗೆ ತಿಳಿದಿದೆ, ಎಷ್ಟೋ ಜನರಿಗೆ ತಿಳಿದಿಲ್ಲ. ಇನ್ನೂ ಸಹ ಅಸ್ತಮದ ಸಮಸ್ಯೆ ಬಂದಾಗ ಎಷ್ಟೋ ಜನ, ಸಾವಿರಾರು ಜನ ಇಲ್ಲಿ ಬಂದು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಿಂದ ಮದ್ದನ್ನು ಅಥವಾ ಪ್ರಸಾದವನ್ನು ತೆಗೆದುಕೊಂಡು ಎಷ್ಟು ಜನ ಗುಣಮುಖರಾಗಿದ್ದನ್ನು ನಾವು ನೋಡಿದ್ದೇವೆ. ಬಹುಶಃ ಇಲ್ಲಿ ಬಂದಾಗ 12 ದಿನಗಳ ಒಂದು ಪ್ರಸಾದವನ್ನು ತೆಗೆದುಕೊಂಡು ಅದರಿಂದ ಹೇಗೆ ಎಷ್ಟು ಜನ ಗುಣಮುಖರಾಗಿದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ನಮ್ಮ ಇಡೀ ಸಮಾಜಕ್ಕೆ, ಈ ಶ್ರದ್ಧಾ ಕೇಂದ್ರವನ್ನು ಸಮಾಜಕ್ಕೆ ಲೋಕಾರ್ಪಣೆ ಮಾಡಿ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಮತ್ತು ಜಾತ್ರೋತ್ಸವ ಎಲ್ಲದೂ ಇದೆ. ಬಹುಶಃ ಮಾರ್ಚ್ 9ರಿಂದ 25 ತನಕ ನಡೆಯುವಂಥ ದೊಡ್ಡದಾದ ಕಾರ್ಯಕ್ರಮಗಳ ಸರಮಾಲೆನೇ ಇದೆ. ಆ ಸಮಯದಲ್ಲಿ ಜನರಿಗೆ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕೆಂಬಂಥ ಉದ್ದೇಶದಿಂದ ಈ ವೆಬ್ಸೈಟನ್ನು ಅನಾವರಣ ಮಾಡಿದ್ದೇವೆ. ಈ ಒಂದು ಗ್ರಾಮದಲ್ಲಿ 3 ಗ್ರಾಮ, ಕಂದಾವರ, ಆದ್ಯಪಾಡಿ ಮತ್ತು ಕೊಳಂಬೆ, ಇದರಲ್ಲಿ ನಾವು ಸಾಧಾರಣ ಒಂದು 12 ದೇವಸ್ಥಾನಗಳು ನಮ್ಮ ಈ 3 ಗ್ರಾಮದಲ್ಲಿದೆ. ಎಲ್ಲ ಇದು ಮಾಗಣಿಗೆ ಮುಖ್ಯ ದೇವಸ್ಥಾನ ನಮ್ಮ ಆದಿನಾಥೇಶ್ವರ ದೇವಸ್ಥಾನ. ಪತ್ರಕರ್ತರಾದ ಲೀಲಾಕ್ಷ ಕರ್ಕೇರ ಮತ್ತು ನವೀನ್ ಶೆಟ್ಟಿ ಎಡ್ಮೆಮಾರ್ ಅವರು ಮಾತನಾಡಿ, ಇಂದಿನ ಕಾಲಘಟ್ಟದಲ್ಲಿ ಇದು ಅತ್ಯವಶ್ಯವೂ ಆಗಿದೆ. ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡುವಲ್ಲಿ ಮಾಧ್ಯಮಗಳ ಪಾತ್ರ ಹೆಚ್ಚಿನದ್ದು. ಕ್ಷೇತ್ರಕ್ಕೆ ಭಕ್ತರು ಆಗಮಿಸಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿ ಎಂದರು. ದೇವಸ್ಥಾನ ಜೀರ್ಣೋದ್ಧಾರ ಬಂಡ ಒಂದು ಎಂಕಲೆ ಮಾತಿರಲ್ಲ ಯೋಗ ಭಾಗ್ಯ ದೇವನಾಡ ಈ ಸಮಯದ ಜೀರ್ಣೋದ್ಧಾರ ಆವೊಂದುಂಡು ನಮ್ಮ ಮಾತಿರಲ್ಲ ನೆಟ್ಟು ಪಾಲ್ಗೆ ತೊಂದೊಂದುಲ್ಲ ದೇವಣ್ಣ ಈತ್ ಸಾರ ವರ್ಷ ಬರೋಂದಿತ್ತಿನ ಈ ಪರಂಪರೆಗೆ ಎಂಕಲೆ ಪೂರ ಈ ಅವಕಾಶ ಆ ದೇವರ ಮಂತು ಕೊಡ್ತಿರ್ದೆ. ಆ ದೇವರಿಗೆ ಎಂಕಲೆ ಕೋಟಿ ಕೋಟಿ ನಮನ. ಯಾನ್ ಸಾಧಾರಣ ಒಂದು 4-5 ಸಲ ಈ ಕ್ಷೇತ್ರ ಬೈದೆ ಬಂದಾಗ ತೂತೆ ಅಲ್ಲಿ ಭಾರಿ ಕಿರಿದಾದ ಮಸ್ತ್ ಕಡಮೆ ಜಾಗಡ ದೇವಸ್ಥಾನ ಎತ್ತುಂಡು. ಇನ್ನಿಕ್ ಅವೇನು ತೂನಾಗ ಭಾರಿ ಖುಷಿ ಆಗ್ಬಿಡು. ವಿಶಾಲ ಅದು ಕಟ್ಟದು ಅವೇನೊಂಜಿ ನೆಕ್ಸ್ಟ್ ಜನರೇಷನ್ ಜೋಕುಲೆಗ್ ನಮ್ಮ ಮಾತೆಗಳ ದೇವರನ್ನ ಅವಕಾಶ ಸೇವೆ ಮಂತನ ಅವಕಾಶ ಮಂತು ಕೊಡ್ತೇನೆ. ಅಕ್ಲೆ ಮಾತಿರಲ್ಲ ಅಲ್ಲಿ ಉಡಲ್ಜಿಂದ ಸೊಲ್ಮೆ ಕೊರೊಂದಿಲ್ಲ ದೇವಣ್ಣ ಒಂದು ಇನ್ನಿಕೆ ವೆಬ್ಸೈಟ್ ಇನಾಗ್ರೇಷನ್ ಎನ್ನಗೈಟು ಮನ್ಪ ನಂಜಿ ಯೋಗ ಭಾಗ್ಯದಲ್ಲಿ ಒಂದು ಲೈಂಕ್ ತೆಗೆದೇನೆ ಎನ್ನೋಡ ನಮ್ಮ ಮಾತ ಪುಣ್ಯಾತ್ಮರು ಎಂದು ಪೂರ ತಿಕ್ಕುನ ಯೋಗ ಭಾಗ್ಯ ತಿಕ್ಕುದು ಮಸ್ತ್ ದೇವಸ್ಥಾನದ ಜೀರ್ಣೋದ್ಧಾರ ಪೂರ ನಾಗಮಂಡಲ ಬೇತೆ ಬೇತೆ ಕ್ಷೇತ್ರದ ಮುಂದುವ ಮನ್ಪನ ಅವಕಾಶ ಆ ದೇವರು ಎಂಕಲೆ ಕೊಡ್ತೆ. ಇನ್ನು ಎನ್ನ ಕೈಟಿ ಅವೇನೊಂಜಿ ಇನೋಗ್ರೇಷನ್ ಮನ್ಪುನಂಚಿನ ಯೋಗ ಬಗ್ಗೆ ಕೂಡ ದೇವರಿಗೆ ಪತ್ಕೊರಿಯರು ಇವ ದೇವರು ಕಲೆ ಕಾರ್ಣಿಕನು ನೆಗತು ತೋಜವನೇನು ಅಲ್ಪ ತುಪ್ಪ ಈ ಕ್ಷೇತ್ರವನ್ನು ತೋಣಂದಲ್ಲ ವೈದ್ಯ ಲೋಕ ವಿಜ್ಞಾನ ಲೋಕಗೆ ಸವಾಲು ಪಾಡ್ಲೆಕ್ಕ ವಿಸ್ಮಯ ಪಿಲೆಕ್ಕ ನೇಸೋ ಉಪೇಸದಂಚಿತಿನ ಸೀಕುಲು ಪರೆ ಅತ್ತಂದರೆ ಬೇತೆ ಬೇತೆ ಸಮಸ್ಯೆಲು ಮುಲ್ಪದ ಪರಕೇಡ ಅತ್ತಂದಾಂಡ ಪ್ರಾರ್ಥನೆ ಪರಿಹಾರ ಆಪಿನ ನಮ ಅತ್ತಂದಾಂಡ ಮುಲ್ಪ ಯಾನ್ ತೆರಿದ ಲೆಕ್ಕ ದುಂಬುಳು ದೇವರು ಗುಡ್ಡೆದ ತೆರಟಿತ್ತರಿಗೆ ಅಲ್ಪೊಡ್ದು ಇಡೇದಾಗಿ ಬತ್ತಿರು ಅತ್ತಂದಾಂಡ ವರ್ಷದ 365 ದಿನಲ ಮುರಕಲ್ಲದ ನಡುಟು ಪಾದದ ನಡುಟು ಪಾರತು ಬರ್ಪಿನ ನೀರು ಒಲ್ತುರ್ದು ಬರ್ಪುಂಡು ದಯ ಬರ್ಪುಂಡು ಮಾತ ಸಂಗತಿಲು ನಂಗೆ ಮಾತ್ರ ತೆರಿಂಡ ಒಂದು ಲೋಕಗೂ ಎತ್ತುನ ಕೆಲಸ ಅವಡು ಆ ಕೆಲಸ ನಿನಿ ಉದೀಪನ ನಿಚ್ಚಿನ ಸಾಮಾಜಿಕ ಜಾಲತಾಣದ ಮಾತ ವ್ಯವಸ್ಥೆಯಲ್ಲಿ ಮಲ್ಪಡು ಪಂದು ಪನೊಂದು ಮಾತೆರೆಗಳ ದೇವರ ಅನುಗ್ರಹಿ ಕಡೆ ಬಂದು ದೇವಳದ ಪ್ರಧಾನ ಅರ್ಚಕ ಸದಾಶಿವ ಭಟ್ ಮಾತನಾಡಿ, ಆದಿನಾಥೇಶ್ವರ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ಭರದಿಂದ ನಡೆಯುತ್ತಿದೆ. ಎಲ್ಲವೂ ಭಗವದ್ಭಕ್ತರ ಸಹಕಾರದಿಂದ ಸಾಂಗವಾಗಿ ನೆರವೇರಲಿದೆ. ದೇವಸ್ಥಾನ ಬೆಳಗಿದರೆ ಊರು ಬೆಳಗಿದಂತೆ ಎಂದು ಶಾಸ್ತ್ರ ಹೇಳುತ್ತದೆ.
ದೇವಾಲಯದ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವ ಮೂಲಕ ಕ್ಷೇತ್ರಕ್ಕೆ ಬರುವ ಭಕ್ತರ ಇಷ್ಟಾರ್ಥ ಸಿದ್ಧಿಸಲಿ ಎಂದರು. ಈ ದೇವಸ್ಥಾನ ಒಂದು ಕೆಲವು ವರ್ಷದ್ದು ಈ ದೇವಸ್ಥಾನವನ್ನು ಸುತ್ತಮುತ್ತದ ಮಧ್ಯ ಇತ್ಯಾದಿ ಮಾತ ಏನೆಲ್ಲ ಗೊತ್ತಿದ್ದಾನೆ ಅದ್ಯಪಾಡಿ ಹೆಣ್ಣು ಊರೊಂದು ಕೇಳೋದಿತ್ತೆ ಅಂಚನೆ ಕೆಲವು ವರ್ಷ ಪುನಃ ಒಂದೊಂದು ಪ್ರಚಾರದ ಬರ್ತದೆ. 2015 ಇಸ್ವಿಯಲ್ಲಿ ಒಂದು TTV ಬರ್ತದೆ ಇಂಥ ಮಾತಾ ಸ್ಥಳ ಕತೆ ಪುರಾಣ ಮಾತ್ರ ಜೊತೆ ಹೋದು ಟಿ ವಿಲಿ ಪಾಡಿ ಬೊಕ್ಕ ನಮ್ಮ ಕರ್ನಾಟಕದ ಮೂಲೆ ಮೂಲೆ ಬರಸು ಅಂತೇನೆ ಅಣ್ಣ ಈ ಪ್ರಚಾರ ಮಾಧ್ಯಮದ ದ್ವಾರ ಒಂಜಿ ಕಡೆಗೆ ಗುಪ್ತವಾದ ಶಕ್ತಿ ಮಾತಾ ಜನಗಳ ಗುಪ್ತವಾದ ಪ್ರಚಾರ ಮಾಧ್ಯಮ ಮುಖ್ಯಗೆ ಅಂಚನೆ ಆ ಪ್ರಚಾರದ ದ್ವಾರ ಅನೇಕ ಜನಗಳಿಗೆ ಗೊತ್ತಾದೆ ಅಕ್ಕಳ ಕಷ್ಟ ನಿವಾರಣೆ ಮತ್ತೊಂದು ಉಪವಾಸ ಇತ್ಯಾದಿ ಅಂಚನೆ ಅಕ್ಕಳೆ ಬತ್ತಿಂಜಿತ್ತೆ ಕೆಲವು ರೋಗ ರುಜಿನಗಳಿಗೆ ಕಮ್ಮಿ ಅಂತಂದು ಆರೋಗ್ಯವಾದ ಬೋತಿನ ಅನೇಕ ಜನಗಳು ಒಳ್ಳೆಯದು ಉಗ್ರವಾದ ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದೆ ಎರಡು ಪ್ರಾರ್ಥನೆ ಅಂತಂದು ಶುರುವಂತೇಳಿ ಆಶ್ಚರ್ಯದಾನೆ ಬಂಡ ಶುರುಮಂತಿನ ವೇಳೆಗಳು ಕೆಲಸ ಭಾರಿ ಶೀಘ್ರ ಒಂದು ಹೋಗುದುಂಟು ದೇವಸ್ಥಾನದ ಸಾಧಾರಣ ಮಟ್ಟಿಗೆ ಗೊತ್ತಿದ್ದಿಲ್ಲ ಈಕೆ ಶೀಘ್ರಗಳು ಕೆಲಸ ಆ ಜೀರ್ಣೋದ್ಧಾರ ಕೆಲಸ ಆ ಒಂದು ಆದಿನ ಹೆಂಗೆ ಎಲ್ಲ ನೆಟ್ಟು ಜೀವನ ನಡೆಗುತ್ತಿಜ್ಜಿ ಭಾರಿ ಒಂದು ವರ್ಷ 5 ತಿಂಗಳು 6 ತಿಂಗಳು ಮಾತ್ರ 3 ಪ್ರಾರ್ಥನೆ ಬಂದಿದ್ದೆ ಕೆಲಸದ ಬರ್ಪನ ಅಂಚೆ ಸುಮಾರು 3/4 ವರ್ಷ ಕೆಲಸ ಉಂಟು ಅಂಚನೆ ಎಲ್ಲ ಕೆಲಸ ಆವೇನುಂಟು ಆ ಕೆಲಸನ ದೇವರು ಪೂರ ಬ್ರಹ್ಮ ಕೆಲಸದ ಜೀತನ ದಿನ ಮಠ ಪರ್ನೂಡು ಸಮಾಪ್ತಿ ಮತ್ತು ಬರೆದು ಸುಂದರವಾಗಿ ಜೀತೆ ಗರ್ಭಗುಡಿ ದೇವಾಲಯ ಮತ್ತು ನಿರ್ಮಾಣ ಆಗಬೇಕ ದೇವರ ಅನುಗ್ರಹ ಉಂಟು ಬರೋದು ಇನ್ನಿತ ದಿನಕ್ಕೂ ನಮ್ಮ ಪ್ರಚಾರ ಮಾಧ್ಯಮಗಳು ಆ ದೇವಸ್ಥಾನದ ಮಾತ ಪುರಾಣಗಳು ಅಂಚನೆ ದೇವಸ್ಥಾನದ ಚಿತ್ರಗಳು 3 ದೇವಸ್ಥಾನದ ಮಾತ ದಿನನಿತ್ಯ ಹೆಂಚಿನ ಮಾತ ಕಾರ್ಯಕ್ರಮ ನಡಪಡು ಇತ್ಯಾದಿಗಳಲ್ಲಿ ಮಾತ ಊರಿಗೂ ಹೊರಊರಿಗೂ ಇಡೀ ದೇಶಕ್ಕೂ ಪ್ರಚಾರವನ್ನು ಕೊಡುವಂತೆ ಕಾರ್ಯಕ್ರಮ ಉದ್ಘಾಟನೆ ಜೀವಂಗ. ವೇದಿಕೆಯಲ್ಲಿ ರಮೇಶ್ ಉಡುಪ ಪವಿತ್ರವಾಣಿ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಏತಮೊಗರು ದೊಡ್ಡಮನೆ ಹರೀಶ್ ಶೆಟ್ಟಿ, ಸತೀಶ್ ಆಳ್ವ ಬೈಲು ಮೂಡುಕರೆ, ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಸುಜಿತ್ ಆಳ್ವ ಏತಮೊಗರು ಗುತ್ತು, ಬೈಲುಬೀಡು ಅಶ್ವಿನ್ ಬಳ್ಳಾಲ್, ಭುಜಂಗ ಕುಲಾಲ್ ಅದ್ಯಪಾಡಿ, ಶ್ರೀಧರ ಆಳ್ವ ಕಂಧಾವರ ಬಾಳಿಕೆ, ರಮಾನಾಥ್ ಅತ್ತಾರ್, ರಾಜೀವ್ ಆಳ್ವ ಅದ್ಯಪಾಡಿ ಗುತ್ತು, ಶೆಡ್ಡೆ ಮಂಜುನಾಥ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದ ವಸಂತ್ ಕೆ ಮಾತನಾಡಿ, ಆದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಮಾರ್ಚ್ 16ರಂದು ನಡೆಯಲಿದ್ದು ಇತಿಹಾಸ ಪ್ರಸಿದ್ಧ ಪುರಾತನವಾದ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಪುನರ್ ನಿರ್ಮಾಣ ಕಾರ್ಯವು ನಡೆಯುತ್ತಿದ್ದು ಗರ್ಭಗುಡಿ, ತೀರ್ಥಮಂಟಪ, ಸುತ್ತುಪೌಳಿ ಕೆಲಸಗಳು ಪೂರ್ಣಗೊಂಡಿದೆ. ಇದೀಗ ಒಳಾಂಗಣ ಮತ್ತು ಹೊರಾಂಗಣ ಕೆಲಸಗಳು ಭರದಿಂದ ಸಾಗುತ್ತಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.